ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ನ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ KPSC ಕಡೆಯಿಂದ ಪ್ರಕಟಣೆ ಬಂದಿದೆ. KPSC ವೆಬ್ಸೈಟಲ್ಲಿ ಎಚ್ ಕೆ ಹೈದರಾಬಾದ್ ಕರ್ನಾಟಕ ಅಂದರೆ ಗ್ರಾಮಾಭಿವೃದ್ಧಿ ಪಂಚಾಯಿತಿ ರಾಜ ಇಲಾಖೆಯಲ್ಲಿನ ಗ್ರೂಪ್ ಸಿ ವೃತ್ತದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಈ ಎಕ್ಸಾಮನ್ನು ಯಾರೆಲ್ಲ ಕಂಡಕ್ಟ್ ಮಾಡಿದ್ದೀರಾ ಅಂದರೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಅವರು 130 ಲಿಸ್ಟ್ ಕೂಡ ಅವ್ರದ್ದು ರಿಸಲ್ಟ್ ಬಿಟ್ಟಿಗೂ 1 ವೀಕ್ ಕೂಡ ಆಯಿತು. ಆದರೆ ಅದರಲ್ಲಿ ಯಾರ್ಯಾರು ಎಕ್ಸಾಮ್ ಪಾಸ್ ಆಗಿದ್ದೀರಾ ಅವರಿಗೆ ಈಗ KPSC ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಅವರು ಒರಿಜಿನಲ್ ಡಾಕ್ಯುಮೆಂಟ್ ಸಮೇತ ಬೆಂಗಳೂರು ಆಯೋಗದ ಕಚೇರಿಗೆ ಭೇಟಿ ನೀಡಬೇಕು. ಅಂದರೆ ನೀವು ಒರಿಜಿನಲ್ ದಾಖಲಾತಿಗಳನ್ನು ನೀವು ಬೆಂಗಳೂರು ಆಯೋಗದ ಕಚೇರಿಗೆ ತೊಗೊಂಡು ಹೋದರೆ ಅವರು ನಿಮಗೆ ನಿಮ್ಮ ದಾಖಲೆ ಪರಿಶೀಲನೆಯನ್ನು ಮಾಡ್ತಾರೆ. ವೇಳಾಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಅಂತಲೂ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೆ ಮತ್ತು ಇಲ್ಲಿ ಕಾರ್ಯದರ್ಶಿ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ವಿಶಾಲ್ ಸರ್ ಅಂತ ಅವರು ತುಂಬ ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ. ಅವರು ಈಗ ನಾನ್ HK 130 ಲಿಸ್ಟ್ ಕೂಡ ಆಯೋಗಕ್ಕೆ ಇನ್ನೂ ಸಲ್ಲಿಕೆ ಆಗಿಲ್ಲ. ಆದಷ್ಟು ಬೇಗ ಅದು ಕೂಡ ಆಗೋ ಸಂಭವ ಇದೆ. ಅದು ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂತ ನಂಬಿಕೆ ಇದೆ. ಹಾಗೆ ವಿಶಾಲ್ ಸರ್ ಕಾರ್ಯದರ್ಶಿ ಅವರು ನಿಷ್ಠೆ ದಕ್ಷ ಅಧಿಕಾರಿಯಾಗಿ ಅವರು ಈ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ನೀವು ಈ ಮೂಲ ದಾಖಲೆಗಳನ್ನು ತೊಗೊಂಡು ಕೇಂದ್ರೀಯ ಕಚೇರಿ ಬೆಂಗಳೂರಿಗೆ ಹೋಗಿ ನೀವು ವೆರಿಫಿಕೇಷನ್ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಈ ಮಾಹಿತಿಯನ್ನು ತಿಳಿಸುವಂಥ ಕೆಲಸ ನಾನು ಮಾಡಿದ್ದೇನೆ. ಅದಕ್ಕಾಗಿ ದಯವಿಟ್ಟು ಈ ವಿಷಯದ ಬಗ್ಗೆ ತಮಗೆ ಏನು ಅಭಿಪ್ರಾಯ ಇದೆ ಅಂತ ಕಮೆಂಟ್ ಮೂಲಕನೂ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಈ ವಿಡಿಯೋ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರಲ್ಲ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಧನ್ಯವಾದಗಳು ಎಲ್ಲರಿಗೂ.